ಆಚಾರ್ಯ ತಪಸ ಅಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧಾ ಅಂತ ಶಾಸ್ತ್ರದಲ್ಲಿ ದೇವಸ್ಥಾನದ ಅಭಿವೃದ್ಧಿಯ ಕುರಿತಾಗಿ ಹೇಳಲಾಗಿದೆ. ಅದರಲ್ಲಿ ಒಂದು ಉತ್ಸವದಿಂದ ಕ್ಷೇತ್ರ ವೃದ್ಧಿ ಆಗ್ತದೆ ಅಂತ. ಹಾಗಾಗಿ ವರ್ಷಾವಧಿ ಉತ್ಸವ, ಆ ಉತ್ಸವಕ್ಕಾಗಿ ಧ್ವಜಾರೋಹಣ, ಅದನ್ನು ನೋಡಿಕೊಂಡು ದೇವತೆಗಳೆಲ್ಲ ಬರ್ತಾರೆ ಎನ್ನುವುದು ಒಂದು ಶಾಸ್ತ್ರೋಕ್ತವಾದ ಮಾತು. ನಮ್ಮ ಕಟೀಲು ದೇವರ ವ್ಯವಸ್ಥೆ ಮತ್ತೊಂದು. ಅವರಿಗೆ ದೇವಸ್ಥಾನದ ಒಳಗೆ ಆದ ಉತ್ಸವ ಸಾಕಾಗುವುದಿಲ್ಲ ಎನ್ನುವ ದೃಷ್ಟಿಯಿಂದಾಗಿ ಮತ್ತೆ ಹಲವಾರು ಉತ್ಸವಗಳು ಪರ್ವದಿನಗಳು ನಡೆಯಲ್ಪಟ್ಟದ್ದು ಹೌದು ಅಂತಾದರೂ ಅದಕ್ಕಿಂತ ದೊಡ್ಡದಾಗಿ ಯಕ್ಷಗಾನದಷ್ಟು ದೊಡ್ಡ ಉತ್ಸವ ಇಲ್ಲ. ಯಾಕೆ ಹೇಳಿದರೆ 6 ತಿಂಗಳುಗಳ ಕಾಲ ಕಟೀಲಿನಿಂದ ಹೊರತಾಗಿಯೂ ಆಯಾ ಜಾಗದಲ್ಲಿ ಕಟೀಲಿನ ಉತ್ಸವ ನಡೆಯುತ್ತಿದ್ರೆ ಅದು ಯಕ್ಷಗಾನದಿಂದಾಗಿ. ಹಾಗಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯು ಪ್ರತಿ ವರ್ಷವೂ ದಿಗ್ವಿಜಯವನ್ನು ಮಾಡಿ ಭಕ್ತಾದಿಗಳನ್ನು ಸಂಪರ್ಕಿಸಿ ಕಟೀಲು ದೇವಸ್ಥಾನಕ್ಕೆ ಬರುವ ಹಾಗೆ ಮಾಡಿ ಹಿಂದೂ ಧರ್ಮದ ಪ್ರಚಾರದ ಕುರಿತಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಮಹಾನ್ ಕಲೆಯಾಗಿ ಹೊರಹೊಮ್ಮಿದೆ. ಭಕ್ತಾದಿಗಳ ಸೇವೆ ಅತಿ ಹೆಚ್ಚಾಗಿ ನಡೆಯುತ್ತದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ದೇವಿದ್ದೆ ವಾಕ್ಯ, ಸರ್ವಂ ಮಮೈತನ್ ಮಾಹಾತ್ಮ್ಯಂ ಮಮ ಸನ್ನಿಧಿಕಾರಕಂ, ಇದೆಲ್ಲ ನನ್ನ ಮಹಾತ್ಮೆ, ಇದು ನನ್ನ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡ್ತದೆ ಅಂತ. ಹಾಗಾಗಿ ಕಟೀಲಿನ ಮೇಳದಿಂದ ದೇವರ ಮಹಾತ್ಮೆಯನ್ನು ಪುರಾಣಗಳನ್ನು ನೋಡಿದಾಗ ಮಹಾತ್ಮೆಯಿಂದಾಗಿ ದೇವರ ಸಾನ್ನಿಧ್ಯ ಸೃಷ್ಟಿಯಾಗ್ತದೆ, ದೇವರು ನಮ್ಮ ಮನೆಗೆ ಬರ್ತಾರೆ ಎನ್ನುವ ದೃಷ್ಟಿಯಿಂದಾಗಿ ಯಕ್ಷಗಾನ ಆಡಿಸುವವರ ಸಂಖ್ಯೆ ಅದರಲ್ಲಿ ದ್ವಿಗುಣ ತ್ರಿಗುಣ ಆಗಿ ಈಗ ಸಪ್ತಗುಣಕ್ಕೆ ಬಂದಿದ್ದೇವೆ. ಹೇಳಿದರೆ 7ನೇ ಮೇಳವನ್ನು ಆರಂಭಿಸುವ ಹಂತಕ್ಕೆ ತಲುಪಿದ್ದೇವೆ. ಆದ್ದರಿಂದ ಈ ವರ್ಷ ನಾಡಿದ್ದು ನವೆಂಬರ್ 16ನೇ ತಾರೀಕು ಕಾರ್ತಿಕ ಬಹುಳ ದ್ವಾದಶಿಯ ಆದಿತ್ಯವಾರ ಹಸ್ತ ನಕ್ಷತ್ರದಂದು ಕಟೀಲು ಮೇಳದ 7ನೆಯ ಮೇಳದ ಪಾದಾರ್ಪಣೆ ನಡೆಯಲಿಕ್ಕಿದೆ. ಅದರ ಪ್ರಯುಕ್ತವಾಗಿ 7 ದಿನಗಳ ವಿಶೇಷವಾದಂತಹ ಯಕ್ಷ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಸೇವಾದಾರರ ಸಮಾವೇಶದಿಂದ ಆರಂಭವಾಗಿ 15ನೇ ತಾರೀಕು ಬಜಿಪೆಯಿಂದ ಕಟೀಲಿನ ಮೆರವಣಿಗೆಯವರೆಗೆ ನಡೀತದೆ. ಆ ಬಜಿಪೆಯಿಂದ ಕಟೀಲಿನವರೆಗೆ ನಡೆಯತಕ್ಕಂತಹ ಮೆರವಣಿಗೆಗೆ ಭಕ್ತಾದಿಗಳೆಲ್ಲರೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅತ್ಯಂತ ವೈಭವದಿಂದ ಆ ಮೆರವಣಿಗೆ ಕಟೀಲಿಗೆ ಬಂದು ಸೇರಲಿಕ್ಕಿದೆ. ಹೀಗಾಗಿ ಕಲಾವಿದರ ಸಮಾವೇಶಕ್ಕೆ, ಸೇವಾದಾರರ ಸಮಾವೇಶಕ್ಕೆ, ದಾಖಲೀಕರಣಕ್ಕೆ, ಅದೇ ರೀತಿಯಾಗಿ ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡುವವರ ಮತ್ತು ಅದರ ಪ್ರೇಕ್ಷಕರ ಸಮಾವೇಶಕ್ಕೆ, ಯಕ್ಷಪ್ರಭಾ ಪತ್ರಿಕೆಯ ಅಂಕಣಕಾರರು ಮತ್ತು ಓದುಗಾರರ ಸಮಾವೇಶಕ್ಕೆ, ಹೀಗೆಲ್ಲದಕ್ಕೂ ತಾವು ಬರಬೇಕು. ಅದರೊಂದಿಗೆ ನವೆಂಬರ್ 16ರಂದು ಮಧ್ಯಾಹ್ನ 3 ಗಂಟೆ ನಂತರ ದೇವರಲ್ಲಿ ಗೆಜ್ಜೆ ಕಟ್ಟುವ ಕಾರ್ಯಕ್ರಮ ಆರಂಭ ಆಗಿ ಗೆಜ್ಜೆ ಕಟ್ಟಿ ಕುಣಿದು ದೇವರು ಇಲ್ಲಿಂದ ಮೇಳ ಹೊರಟು ಕಟೀಲು ದೇವಸ್ಥಾನದಿಂದ ಹೊರಗೆ ರಥಬೀದಿಗೆ ತಲುಪಿ ಅಲ್ಲಿಂದ ಮುಂದಕ್ಕೆ ಪಾಂಡವಾಶ್ವಮೇಧ ಯಕ್ಷಗಾನ ಸಭಾ ಕಾರ್ಯಕ್ರಮ ಎಲ್ಲವೂ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಮಳೆ ಬಂದರೂ ಯಕ್ಷಗಾನ ನೋಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಯಕ್ಷಗಾನವನ್ನು ನೋಡುವ ಮೂಲಕವಾಗಿ ದೇವರ ಅನುಗ್ರಹವನ್ನು ಪ್ರಾಪಿಸಿಕೊಂಡು ತಮ್ಮ ಮನೆಗೆ ತೆರಳಬೇಕು ಅಂತ ವಿಶೇಷವಾಗಿ ಭಕ್ತರಲ್ಲಿ ಕೇಳಿಕೊಳ್ತೇವೆ.